ಈಗ ಬಂಧುಗಳೇ, ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ನರ್ಸಿಂಗ್ ಕೌನ್ಸಿಲ್ ಅಂತ ಹೇಳಿ ಗಾಂಧಿನಗರದಲ್ಲಿ ಒಂದು ಟ್ಯಾಕ್ಸ್ ಪಕ್ಕದಲ್ಲಿ ಮೂವಿ ಲೈನ್ ಟ್ಯಾಕ್ಸ್ ಪಕ್ಕದಲ್ಲಿ ಐತೆ. ಇಲ್ಲಿ ಇಡೀ ರಾಜ್ಯದ ನರ್ಸಿಂಗ್ ಕಲಿಯುವಂತ ಹೆಣ್ಮಕ್ಳು ಇಲ್ಲಿ ಕೆಲಸ ಮಾಡ್ಬೇಕು ಅಂತಂದ್ರೆ ನರ್ಸಿಂಗ್ ಮುಗಿದಂತ ರಿಜೆಕ್ಟ್ ಮಾಡ್ಬೇಕು. ರಿಜೆಕ್ಟ್ ಮಾಡೋದಕ್ಕೋಸ್ಕರ ರಾಜ್ಯದ ಅಥವಾ ದೇಶದ ಆಸಕ್ತರು ನಾನಾ ಭಾಗದಿಂದ ಇಲ್ಲಿ ಬರ್ತಾರೆ. ಬರೋರ ಹತ್ರ ಪ್ರತಿಯೊಬ್ಬರ ಹತ್ರ 5,000, 2,000, 3,000 ಕಿತ್ಕೊಂಡು ಸಂಜೆವರೆಗೂ ಕಾಯಿಸಿ 2-3 ದಿನ ಕಾಯಿಸಿ, ಅದಲ್ಲದೆ ಯಾವ ಮಾತಾಡೋರ ಕಂಡ್ರೆ ಅವ್ರಿಗೆ ದುಡ್ಡು ಗಿಡ್ಡು ಇಲ್ಲ ಅಂತಂದ್ರೆ ಅವ್ರಿಗೆ ಲೈಂಗಿಕವಾಗಿ ಬಳಸ್ಕೊಂಡಿರೋದು ಕೂಡ ಸಹ ನಮ್ಮಲ್ಲಿ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಈ ಸಂಬಂಧ ನಾನು ಬೇರೆ ಕಾರಣಕ್ಕೋಸ್ಕರ ಇವತ್ತಿಲ್ಲಿ ಬಂದಿದ್ವಿ. ನಾವು ನಮ್ಮ ಪ್ರೊಫೆಸರ್ ಹರಿರಾಮ್ ಅವರು ಮತ್ತು ದಲಿತ್ ರಮೇಶ್ ಅವರು ಈ ಮುಖಂಡರು ಅನಾಮಧೇಯವಾಗಿ 8 ಜನ ನೌಕರನ್ನ ಬಡಕ ಕಾರ್ಮಿಕರನ್ನ ಕಿತ್ತಾಕಿದ್ರು. ಯಾಕೆ ಕಿತ್ತಾಕ ಕೇಳಬೇಕು ಅಂತಂದೇಳಿ ನಾವು ಕಿತ್ತಾಕಿರೋ ಕೇಳಿ ಚರ್ಚೆ ಮಾಡಿ ಕೆಳಗಡೆ ಹೋದ ಸಂದರ್ಭದಲ್ಲಿ ಭೂತಾನಿ ಹುಡುಗಿ, ನಿನ್ನ ಹೆಸರು ಮಾಧವಿ ಅಂತ ಹೇಳಿ ಈ ಹುಡುಗಿ, ಈ ಹುಡುಗಿ ನಾವು ಕೆಳಗಡೆ ಹೋದಾಗ ರೋಡಲ್ಲಿ ನಿಂತ್ಕೊಂಡು ಕೈ ಅಳ್ತಾ ಇದ್ದು ಹುಡುಗಿ. ಅವ್ರು ಇದ್ರು ಪಾಪ, ಹೊರಗಡೆಯಿಂದ ಬಂದರು. 3-4 ದಿವಸ ದುಡ್ಡುಗಳೆಲ್ಲ ಖಾಲಿ ಮಾಡ್ಕೊಂಡು ಫ್ಲೈಟ್ ಬುಕ್ ಮಾಡಿದ್ದಾರೆ. ಫ್ಲೈಟ್ ಕೂಡ ಕ್ಯಾನ್ಸಲ್ ಆಗಿದೆ. ಇವಾಗ 2 ಸರಿ ಕ್ಯಾನ್ಸಲ್ ಆಗಿದೆ ಅನಾಥವಾಗಿ. ಆಮೇಲೆ ಬೆಳಿಗ್ಗೆ ಬಂದ್ಬಿಟ್ಟು 5,000 ರೂಪಾಯಿ ಕೇಳಿದ್ರೆ 5,000 ರೂಪಾಯಿ ಕೊಟ್ಟಿದ್ದಂತೂ ಇಲ್ಲಿವರೆಗೂ ಕಾಯಿಸಿದ್ದಾರೆ, ಅವ್ರು ಕೊಡ್ಲಿಲ್ಲ. ಕಡೆಗೆ ನಾವು ಕೆಳಗಡೆ ಹೋದಾಗ ಅಳ್ತಾ ನಿಂತಿತ್ತು. ನನಗೆ ಅರ್ಕುಲ್ ನೋಕಲ್ ಇಂಗ್ಲಿಷ್, ಅರ್ಕುಲ್ ನೋಕಲ್ ಹಿಂದಿ. ಆದ್ರೂ ಆ ಹುಡುಗಿ ಏನೋ ಟ್ರೈ ಮಾಡಿ ನನ್ನೊಂದಿಗೆ ಮಾತಾಡಿದ್ದು. ನಾನು ಟ್ರೈ ಮಾಡಿ ಅವ್ರ ಜೊತೆ ಮಾತಾಡಿದಾಗ ಸ್ವಲ್ಪ ಅರ್ಥವಾಗಿ ಕೆಳಗಡೆ ಬಂದಾಗ ಆ ಹುಡುಗಿ ಬ್ಯಾಗ್ಲಿಂದ ಕೆಳಗಡೆ ಕಣ್ಣು ಸುಸ್ಕೊಂಡು ಇವರ ಹಸ್ಬೆಂಡ್ ಅವ್ರ ಗಂಡರು ಇದಾರೆ ಅವ್ರ ಜೊತೆನಲ್ಲಿ. ಇಬ್ರು ಸಹ ಅಮಾಯಕರ ತರ, ಪರದೇಶಿ ಮಕ್ಕಳ ತರ, ತಮ್ಮಲಿ ಮಕ್ಕಳ ತರ ನಿಂತಿದ್ದು ನನಗೆ ತುಂಬಾ ಅತ್ಯಂತ ನೋವಾಯ್ತು. ಅದು ಬಂದಿದ್ದಾದ್ಮೇಲೆ ಇಲ್ಲಿ ಬಂದು ಮಲ್ಲು ಅಂತಂದೇಳಿ ವಿಚಾರಿಸಿದ್ದಾರೆ. ನಾನು ಪೂರ್ತಿ ಅವ್ರ ದೂರಕ್ಕೆ ಹೋಗಲ್ಲ. ಕಾರಣ ಅಂತಂದ್ರೆ ಅವ್ರು ನೋಡಿದಾಗ ಸೈನ್ ಹಾಕಿದ್ದಾರೆ. ಅವ್ರು ಸೈನ್ ಹಾಕಿದ್ದಾರೆ. ಅವ್ರು ಸೈನ್ ಹಾಕಿದ್ರು ಸಹ ಇವ್ರು ಕೆಳ ಹಂತದವ್ರು ಎಲ್ಲರೂ ಸಹ ದುಡ್ಡುಗಳು ಕೇಳಿ ಸಾಯಂಕಾಲದವರೆಗೂ ತೊಂದರೆ ಕೊಟ್ಬಿಟ್ಟು ಈಗ 2 ದಿನ ಹುಡುಗಿಗೆ ಫ್ಲೈಟ್ ಮಿಸ್ ಆಗೈತೆ. 4 ದಿನ ಇಲ್ಲಿ ಸ್ಟೇ ಆಗಿದ್ದಾಳೆ, ಅನ್ಎಂಪ್ಲಾಯ್ಡ್. ಅಲ್ಲಿ ಭೂತಾನ್ ಅಂತ ಶ್ರೀಮಂತ ರಾಜ್ಯ ಏನಲ್ಲದು ಅಲ್ವಾ, ಇಸ್ಪೂರ್ ಅಲ್ವಾ. ಮತ್ತೆ ಅವರು ಜೀವನಗಳಾಗಬೇಕು, ಇವ್ರು ವಾಪಸ್ ಹೇಗಾಗಬೇಕು. ಈ ದಂಡ ಕಟ್ಬಿಟ್ಟವ್ರು ಯಾರು? ಈ ಹುಡುಗಿ 4 ದಿವಸ ಇಲ್ಲಿದ್ದಲ್ಲ, ಏನಾದ್ರು ಅತ್ಯಾಚಾರ ಆಗಿದ್ರೆ, ದೌರ್ಜನ್ಯಗಳಾಗಿದ್ರೆ, ಸೆಕ್ಸಿಯಲ್ ಹರಾಸ್ಮೆಂಟ್ ಗಳಿದ್ರೆ ಯಾರ್ಯಾರು ತಲೆ ತಗ್ಗಿಸ್ಬೇಕಾಯ್ತು? ಇಡೀ ಕರ್ನಾಟಕ ತಲೆ ತಗ್ಗಿಸ್ಬೇಕಾಯ್ತು, ಇಡೀ ದೇಶ ತಲೆ ತಗ್ಗಿಸ್ಬೇಕಾಯ್ತು. ಸುತ್ತಮುತ್ತ ಈಗೆಲ್ಲ ನೋಡ್ತಾ ಇದ್ವಿ. ಸಂಜೆ 7 ಗಂಟೆ ಆದ್ರೂ ಇದೆಲ್ಲರೂ ಮೆಜೆಸ್ಟಿಕ್ ಏರಿಯಾರು ಸಹ ಬಹುತೇಕ ವೇಶ್ಯಾವಾಟಿಕೆ ಏರಿಯಾಗಳಿದು, ಬಹುತೇಕ ಎಣ್ಣೆ ಬಾರ್ಗಳ ಏರಿಯಾ ಇದು. ಇಂಥ ಮಕ್ಕಳು ಮುಗ್ಧರು, ತಪ್ಪಲಿ ಮಕ್ಕಳು ಬಂದು ನಿಂತ್ಕೊಂತಾರಲ್ಲ, ಅವ್ರಿಗೇನೋ ಹೆಚ್ಚು ಕಮ್ಮಿ ಆದ್ರೆ ಸೆಕ್ಸಿಯಲ್ ಹರಾಸ್ಮೆಂಟ್ ತೊಂದರೆಗಳಾಗಿದ್ರೆ, ಅವ್ರಿಗೆ ಜೀವ ಹಾನಿಯಾಗಿದ್ರೆ ಇಡೀ ರಾಜ್ಯ ತಲೆ ತಗ್ಗಿಸ್ಬೇಕಾಯ್ತು. ಇಂಥ ಮಾನ್ಗೇಡಿ ಅಧಿಕಾರಿಗಳು ಇಲ್ಲಿನ ವ್ಯವಸ್ಥೆನ ಸರ್ ಮಾಡ್ಕೊಡ್ಬೇಕು. ಸರ್ ಮಾಡ್ಲಿಲ್ಲ ಅಂತಂದ್ರೆ ಕೈಗೆ ನಾವು ತಗೊಂತೀವಿ. ಇದು ಸರಿಯಾದಲ್ಲ. ನನ್ಗೆ ಬಹಳ ಅತ್ಯಂತ ನೋವಾಯ್ತು. ಆ ಹುಡುಗಿ ಅಳ್ತಿದ್ದು ನೋಡಿ. ನನ್ ಭಾಷೆನೇ ಗೊತ್ತಿಲ್ಲ, ಏನೋ ಅಡ್ರೆಸ್ ಕೇಳ್ತಾಳೆ ಏನೋ ಅಂತಂದ್ರೆ ನಾನು ತಿಳ್ಕೊಂಡೆ. ಈಗ ಅದಾದ್ಮೇಲೆ ಪಾಪ ಇವ್ನು ನೋಡಿದ್ರೆ ದೂರದಲ್ಲಿ ನಿಂತ್ಕೊಂಡು ಇವನು ಒಂಥರ ಪಾಪ ಇವನು ಡೀಸೆಂಟು 4 ದಿವಸದಿಂದ ನೋವಲ್ಲಿದ್ದಾರೆ. ಅದಾಗ್ಬಾರ್ದಾಯ್ತು. ಈಗ ಎಲ್ಲಾ ಪ್ರಯತ್ನದಿಂದ ಅವ್ರು ಮನವರಿಕೆ ಮಾಡ್ಕೊಂಡು ಅರ್ಜಿ ಕೊಟ್ಟಿದ್ದಾರೆ. ಅದ್ರ ಜೊತೆನಲ್ಲಿ ಇಲ್ಲಿದ್ದ ಒಂದು 25-30 ಜನ ಎಲ್ಲರಿಗೂ ಕೊಟ್ಟಿದ್ದಾರೆ. ಅದ್ರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಶ್ಲಾಘನೆ ವ್ಯಕ್ತಪಡಿಸ್ತಾ ಸಂತೋಷ ವ್ಯಕ್ತಪಡಿಸ್ತೀನಿ. ಇದೇ ಕೆಲಸ ನಿಮ್ ಸರ್ವಿಸ್ ಅಲ್ಲಿ ಇನ್ನು ಹೆಚ್ಚೆಚ್ಚಾಗಿ ಹೆಸರು ಬರಲಿ. ನಮ್ಮಂತ ಮನಸ್ಸುಗಳೆಲ್ಲ ನಿಮ್ಮನ್ನು ಹೊಗಳಂತ ಮಾತುಗಳು ಉತ್ಪತ್ತಿ ಆಗಲಿ ಅಂತ ಹೇಳಿ ಶುಭ ಕೊಡ್ತೇನೆ. ಇವರು ಅಭಿರಾಮಿಯಿಂದ ಬಂದಿದ್ದಾರಂತೆ ಗುರು. ಇವನು ಅಬುದಾಬಿಯಿಂದ ಬನ್ನಿ ಅಂತ 3 ದಿನ ಆಯ್ತು, ನೀವು ಮೀಟ್ ಮಾಡಕ್ಕೆ ಬರ್ತಾ ಇಲ್ವಂತೆ. ನಾವಿದ್ದೀವಿ ಜನರಲ್ಲೇ ಇವೆಲ್ಲ ಸರಿ ಮಾಡೋಣ. ನಾವು ಸರಿ ಇಲ್ಲ. ನಾವು ಆಟ್ಲಿ ಮಾತ್ರ ಪ್ರಾಣ ಪಡ್ತೀವಿ. ಸರ್ 9844 9844 390